ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿರೋದು ಇವಾಗ ಗೋಕರ್ಣದಲ್ಲಿ. ನಾನು ಹುಟ್ಟು ಬೆಳೆದವರು ಗೋಕರ್ಣ. ನೋಡಿ, ಗೋಕರ್ಣ ಕುಡ್ಲೆ ಬೀಚ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಈ ರೀತಿ ಟ್ರಕ್ಕಿಂಗಲ್ಲಿ ಹೋಗಬೇಕು. ಕುಡ್ಲೆ ಬೀಚಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಮೀನು ಹಿಡಿಯೋಕ್ಕೆ ಹೋಗ್ತಾ ಇದ್ದೀನಿ. ನಾವು ಗೋಕರ್ಣ ಬಂದಾಗ ಒಂದು ಇಂಟ್ರೆಸ್ಟ್ ಮೀನು ಹಿಡಿಯೋದು. ಈ ರೀತಿ ಟ್ರಕ್ಕಿಂಗಲ್ಲಿ ಹೋಗಬೇಕು. ನಾನು ನಮ್ಮ ಬ್ರದರ್ ಲಂಬೋದರ ಅಂತ ಹೋಗ್ತಾ ಇದ್ದೀವಿ. ಈ ರೀತಿ ಟ್ರಕ್ಕಿಂಗಲ್ಲಿ ಹೋಗಬೇಕು. ಇವಾಗ ಕುಡ್ಲೆ ಬೀಚಿಗೆ ರೀಚ್ ಆದ್ವಿ. ನೋಡಿ, ಯಾರ್ಯಾರು ಕುಡ್ಲೆ ಬೀಚ್ ನೋಡಿಲ್ಲ ನೋಡಿ. ನಮ್ಮ ಕಡೆ ಟೂರಿಸ್ಟ್ ಎಲ್ಲ ಬಂದರೆ ಕುಡ್ಲೆ ಬೀಚಿಗೆ ಬರ್ತಾರೆ. ಇದೇ ಕುಡ್ಲೆ ಬೀಚ್. ನೋಡಿ, ನಮ್ಮ ಬ್ರದರ್ ಹೋಗ್ತಾ ಇದ್ದಾನೆ. ನೋಡಿ, ನಾವು ಮೀನು ಹಿಡಿಯೋಕ್ಕೆ ಹೋಗೋ ಜಾಗ ಹೇಗಿದೆ ಅಂತ. ಎಷ್ಟು ಚಿಕ್ಕದಾಗಿದೆ. ಏನಾದ್ರು ಕಾಲು ಜಾರಿದರೆ ನೀರಿಗೆ. ಈ ರೀತಿ ಟ್ರಕ್ಕಿಂಗಲ್ಲಿ ಹೋಗಬೇಕು. ನೋಡಿ, ಇಲ್ಲಿ ಒಂದು ದಾರಿ ಕಾಣ್ತಾ ಇದೆಯಲ್ಲ, ಈ ದಾರಿಯಲ್ಲಿ ಹೋಗಬೇಕು. ನೋಡಿ, ಸಮುದ್ರ ಕಾಣಿಸ್ತಾ ಇದೆ. ನೋಡಿ, ಈಗ ಗುಡ್ಡ ಹತ್ತಿ ಮೇಲ್ಗಡೆ ಬಂದಿದ್ದೀವಿ. ನೋಡಿ ಹೇಗೆ ಕಾಣಿಸ್ತಿದೆ ಸಮುದ್ರ. ಇಲ್ಲಿ ಏನಾದರೂ ಹೋಗ್ಬೇಕಾದ್ರೆ ಕಾಲು ಜಾರಿದರೆ ಸೀದಾ ಸಮುದ್ರಕ್ಕೆ. ನೋಡಿ, ಇದನ್ನು ಹಾರಿ ಆ ಕಡೆ ಹೋಗಬೇಕು. ನಮ್ಮ ಬ್ರದರು ಬಂದ. ನೋಡಿ, ಆ ಕಡೆ ಕಾಣಿಸ್ತಾ ಇದೆಯಲ್ಲ, ನೋಡಿ ಎಲ್ಲ ಮೀನು ಹಿಡಿತಾ ಇದ್ದಾರೆ. ಇದೇ ಪ್ಲೇಸ್. ಫೈನಲಿ ಈಗ ನಮ್ಮ ಪ್ಲೇಸಿಗೆ ಬಂದಿದ್ದೀವಿ. ಇವಾಗ ನಮ್ಮ ಚೀಲದಿಂದ ನಮ್ಮ ಗಾಳನ್ನು ತೆಗಿತೀನಿ. ನೋಡಿ, ಈ ರೀತಿ ಬಿಡಿಸ್ತಿದ್ದೀನಿ. ಈ ರೀತಿ ಬಿಡಿಸ್ಕೊಳ್ಬೇಕೆಲ್ಲ, ಟಂಗೀಸ್ ಮತ್ತು ಗಾಳನ ಸೀಸನ ಬಿಡಿಸ್ಕೊಂಡು ಈ ರೀತಿ ಎಲ್ಲ ಹರಡ್ಕೊಳ್ಬೇಕು. ಯಾಕಂದ್ರೆ ಒಂದೇ ಕಡೆ ಹಾಕಿದರೆ ಎಲ್ಲ ಇದಾಗಿಬಿಡುತ್ತೆ. ಇದು ನೋಡಿ, ಫ್ರಾನ್ಸ್ ಅಂದರೆ ನಮ್ಮ ಊರಲ್ಲಿ ಸಟ್ಲೆ ಅಂತಾರೆ. ಇದು ಬೆಳಂಜಿ, ಸಿಲ್ವರ್ ಫಿಶ್. ಇದನ್ನು ಕಟ್ ಮಾಡಿ ನಾವು ಮೀನು ಹಿಡಿಯೋ ಗಾಣಕ್ಕೆ ಹಾಕ್ತೀವಿ. ಈ ರೀತಿ ಕಟ್ ಮಾಡಿ 2 ಪೀಸ್ ಮಾಡಿಕೊಂಡು ಫ್ರಾನ್ಸ್ನ 2 ಪೀಸ್ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಸುರಿಬೇಕು ಗಾಣಕ್ಕೆ. ಈ ರೀತಿ ಫಸ್ಟ್ ಸುರಿದು ಆಮೇಲೆ ಉಲ್ಟಾ ಲಾಕ್ ಮಾಡಿ ಸುರಿಬೇಕು. ಮತ್ತು ಫ್ರಾನ್ಸ್ನ ಈ ರೀತಿ ಸುರಿಬೇಕು. ಉಲ್ಟಾ ಲಾಕ್ ಮಾಡಬೇಕು. ಯಾಕೆಂದರೆ ನಾವು ಬೀಸ್ತೀವಲ್ಲ, ಹೊಡೆಯುವಾಗ ಉದುರೋಗ್ಬಿಡುತ್ತೆ. ಈ ರೀತಿ ನಾನು 3 ಗಾಣ ಕಟ್ಟಿದ್ದೀನಿ. ಈಗ ಆಯಿತು. ಇವಾಗ ಬನ್ನಿ ಹಾಕೋಣ ಸಮುದ್ರಕ್ಕೆ ಗಾಳನ. ನಾವು ಈ ಥರ ಬೀಸುವಾಗ ಹಿಂದೆ ಮುಂದೆ ನೋಡ್ಕೊಳ್ಬೇಕು. ಯಾಕಂದರೆ ಯಾರ್ದಾರ ತಲೆ ಬಿಲ್ಡು ಹೊಡೆದೋಗ್ಬಿಡುತ್ತೆ. ನೋಡಿ, ಹುಷಾರಾಗಿ ಗಾಣನ ಹಾಕ್ಬೇಕು. ಕಾಲು ಜಾರಿದರೆ ಸಮುದ್ರಕ್ಕೆ. ಈ ರೀತಿ ಒಂದು 4-5 ರೌಂಡ್ ತಿರುಗಿಸಿ ತುಂಬ ದೂರ ಒಸಿಬೇಕು. ಆಮೇಲೆ ಈ ರೀತಿಯಾಗಿ ಹಿಡ್ಕೊಬೇಕು ಟೈಟಾಗಿ ದಾರನ. ಮೀನು ಮೀನು ತಿಂತಾ ಇರೋದು ಅದರಲ್ಲಿ ಗೊತ್ತಾಗುತ್ತಾ. ನೋಡಿ, ಈಗ ಮೀನು ನನಗೆ ಸಿಕ್ಕಿದೆ. ಈಗ ನಿಧಾನವಾಗಿ ಹೇಳ್ಕೊಬೇಕು. ಯಾಕಂದರೆ ಅದು ಕಲ್ಲಿ ಸಿಗಾಕೊಂಬಿಡುತ್ತೆ. ಈಗ ನನಗೆ ಸಿಕ್ಕಿರೋದು ಸ್ಟಿಂಗ್ರೆ ಅಂತ. ಇದು ಅಂದರೆ ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಗೋಕರ್ಣದ ಭಾಷೆಯಲ್ಲಿ ತೊರ್ಕೆ ಮೀನು. ನೋಡಿ ಹೇಗಿದೆ ಮೀನು. ಇದರಲ್ಲೂ ಒಂದು ಮುಳ್ಳಿರುತ್ತೆ.